ಸಂವಿಧಾನದ ಲಾಭವನ್ನು ನಾವೆಲ್ಲರೂ ಪಡೆದಿದ್ದೀವಿ. ಸಂವಿಧಾನದ ಲಾಭ ನಮಗಿಲ್ಲದೆ ಇದ್ರೆ ನಾನು MLA ಆಗಿ ಮಂತ್ರಿ ಆಗೋದಕ್ಕೆ, ತಮ್ಮಯ್ಯನವರು MLA ಆಗೋದಕ್ಕೆ ಅಥವಾ ಬಹಳಷ್ಟು ಜನ ಜನಪ್ರತಿನಿಧಿಗಳಾಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಪಟೇಲ್ರ ಮಕ್ಕಳು ಪಟೇಲ್ರು, ಪಾಳೆಗಾರರು ಮಕ್ಕಳು ಪಾಳೆಗಾರರು, ಶಾನ್ಭೋಗರ ಮಕ್ಕಳು ಶಾನ್ಭೋಗರು, ರಾಜರ ಮಕ್ಕಳು ರಾಜರು ಅನ್ನುವ ಪದ್ಧತಿಗೆ ನಮ್ಮ ಸಂವಿಧಾನ ಅವಕಾಶ ಕೊಡಲಿಲ್ಲ. ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಕೊಡ್ತು. ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಭುಗಳು ಯಾರು? ಯಾರು ಪ್ರಭುಗಳು? ನಾವೇ ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು. ಮತದ ಹಕ್ಕು ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು. ನಾನೊಂದು ಬ್ರಹ್ಮಾಸ್ತ್ರವನ್ನ ಕೊಡ್ತಾ ಇದ್ದೀನಿ, ಅರಿತು ಬಳಸಿದರೆ, ಸ್ವಾರ್ಥಕ್ಕಾಗಿ ಬಳಕೆ ಮಾಡದೇ ಇದ್ರೆ, ಸಂಕುಚಿತ ಆಶೆಗೆ ಬಲಿಯಾಗದೇ ಇದ್ರೆ, ಸಣ್ಣತನಕ್ಕೆ ದುರ್ಬಳಕೆ ಮಾಡಿಕೊಳ್ಳದೇ ಇದ್ರೆ ಈ ಬ್ರಹ್ಮಾಸ್ತ್ರ ಪ್ರತಿಯೊಬ್ಬರ ಬದುಕನ್ನ ಬದಲಾಯಿಸ್ತಕ್ಕಂಥ ಅಸ್ತ್ರ ಆಗುತ್ತೆ ಮತ್ತು ಭಾರತದ ಭವಿಷ್ಯವನ್ನ ಬರೆಯುವ ಅಸ್ತ್ರ ಆಗುತ್ತೆ ಅಂತ ಹೇಳಿದರು. ಯಾವುದಾದ ಅಸ್ತ್ರ? ಸಾರ್ವತ್ರಿಕ ಮತದ ಹಕ್ಕು. ಇಲ್ಲಿ ಜಾತಿ ಮೇಲೆ ಮತ ಇಲ್ಲ, ಜಾತಿ ಮೇಲೆ ಟಿಕೆಟ್ ಕೊಡುವಂತ ಪಕ್ಷಗಳಿದ್ದಾರೆ. ಹಣದ ಮಣೆ ಹಾಕಿ ಟಿಕೆಟ್ ಕೊಡುವ ಪಕ್ಷಗಳಿದ್ದಾರೆ, ನಾಯಕರಿದ್ದಾರೆ, ಹಣ ತಗೊಂಡು ಟಿಕೆಟ್ ಕೊಡುವಂತ ನಾಯಕರುಗಳಿದ್ದಾರೆ. ಆದರೆ ನಮ್ಮ ಸಂವಿಧಾನ ಸಾರ್ವತ್ರಿಕ ಮತದ ಹಕ್ಕನ್ನು ಕೊಡ್ತು. ಹಕ್ಕನ್ನು ಕೊಡಬೇಕಾದ್ರೆ ಹೇಳಿದ್ರೇನು ಅಂದ್ರೆ, ಇದನ್ನು ಅರಿತು ಬಳಸಿದ್ರೆ ಇದು ನಿಮ್ಮ ಬದುಕನ್ನು ಬದಲಾಯಿಸತಕ್ಕಂಥ ಬ್ರಹ್ಮಾಸ್ತ್ರ ಆಗುತ್ತೆ ಅಂತ ಹೇಳಿದ್ರು. ಎಷ್ಟು ಜನ ಇದನ್ನು ಅರಿತು ಬಳಸ್ತಾ ಇದ್ದೀವಿ? ಚಿಂತಿಸಬೇಕಾದ ಅವಶ್ಯಕತೆ ಇದೆ, ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಇದು ಜಾತಿ ಕಾರಣಕ್ಕೆ ಬಳಕೆ ಆಗಬೇಕಾಗಿರುವ ಅಸ್ತ್ರ ಆಗಬಾರ್ದು. ತಾತ್ಕಾಲಿಕ ಲಾಭದ ಕ್ಷಣಿಕ ಮೋಹದ ಆಸೆಗೆ ಬಳಕೆಯಾಗುವಂತ ದುರ್ಬಲ ಅಸ್ತ್ರವನ್ನ ಬಾಬಾ ಸಾಹೇಬ್ ನಮಗೆ ಕೊಡಲಿಲ್ಲ. ಬಾಬಾ ಸಾಹೇಬ್ ನಮಗೆ ಕೊಟ್ಟಿದ್ದು ನಮ್ಮ ಬದುಕನ್ನು ಬದಲಾಯಿಸೋದು ಮಾತ್ರ ಅಲ್ಲ, ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅಸ್ತ್ರವನ್ನು ಕೊಟ್ಟರು. ಅರಿತು ಬಳಸಬೇಕೋ ಬೇಡವೋ? ಅರಿತು ಬಳಸುವಂತ ಹೊಣೆಗಾರಿಕೆ, ಜವಾಬ್ದಾರಿ ನಮ್ಮ ಮೇಲಿದೆ.